ಜಾಗ ಇತ್ತಪ್ಪ ಅವ್ನು ಯಾಕಡೆ ನೋಡ್ಕೊಂಡ್ಬಿಡ್ತಾನೆ ಅದಕ್ಕೆ ನಿಂತಿರೋ ಜಾಗದಲ್ಲ ಕೆಟ್ಟ ಏನೋ ಮಕ್ಳು ಹೆಂಗೆ ಗೊತ್ತಾ ಎಲ್ಲೋ ನೋಡ್ಕೊಂಡು ಇದು ಹೊಡ್ಕೊಡ್ತಾರೆ. ಅದೊಂದು ಭಯ ಅಷ್ಟೇ ಈಗ ಇಟ್ಕೊಡೋದು. ಅದು ಮುಂದೆ ಗಾಡಿ ಹೋಗ್ತಾರೆ ನೋಡಲ್ಲ ಅವರು ಆ ಕಡೆ ತಿಳ್ಕೊಂಡಿರ್ತಾರೆ ಮೂವ್ ಮಾಡ್ಬಿಡ್ತಾರೆ ಸೈಲೆಂಟಾಗಿ. ಯಾರು ಗ್ಲಾಸು ನಾವೇ ಎತ್ಕೊಂಡ್ಬಿಡ್ತಾ ಇದ್ದೀವಿ. ಗ್ಲಾಸ್ ಎತ್ಕೊಂಡ್ಬಿಡ್ತೇವೆ ಗಾಡಿದು. ಗ್ಲಾಸಾ? ಹಾಂ ಯಾವಾಗ? ಸಾಯಂಕಾಲ. ಗ್ಲಾಸಾ? ಹಾಂ ಏನು ಗ್ಲಾಸು? ಫ್ರಂಟ್ ಗ್ಲಾಸು. ಯಾವ? ನಿಮ್ಮ ಮಾವ ಸಾಕಪ್ಪ. ಗ್ಲಾಸಾ? ಹಾಂ ಅಲ್ಲೆಲ್ಲ ಬಿದ್ದಿತ್ತಾನೆ ಎತ್ಕೊಡಕ್ತಾನೆ ಬಿಡು. ಗಪ್ಪುನ ಮಗನ ಏನು ಅದು ಏನು ಆ ಥರ ಹೇಳ್ತಾ ಇದೆಯಾ ಅಂತ ನಾನು. ಏನು ಆ ಥರ ಬುದ್ಧಿ ಅವ್ರಿಗೆ? ನಿನ್ನ ಗಾಡಿ ಯಾರ ಕೊಟ್ಟಿದ್ರನ ಎತ್ಕೊಳಕ್ತಾನೆ. ಇಲ್ಲ ನನ್ನ ಗಾಡಿ ಬ್ಯಾಟ್ರಿ ತಗೊಬಂದೆ. ಹಾಂ ಆ ಬ್ಯಾಟ್ರಿ ಯಾವುದೋ 6 ಏಜ್ ಕೊಟ್ಬಿಟ್ಟವನೆ. ಹಾಂ ಆಮೇಲೆ ತಿರ್ಗಾ ಮೇಲೆ ಹಾಕ್ಬಿಟ್ಟು ತಿರ್ಗಾ ಗಾಡಿನ ಅಲ್ಲೇ ಬಿಟ್ಟು ಬಂದೆ. ಭಾರತ ಲೇಟ್ ಆಗ್ಬಿಟ್ಟಂದ್ರು. ಗಾಡಿ ಅಲ್ಲೇ ಬಿಟ್ಬಿಟ್ಟು ಬಂದ್ಬಿಟ್ಟೆ. ಎ ಸಿ ಬೇರೆ ವರ್ಕ್ ಆಗ್ತಾ ಇಲ್ಲ. ಎ ಸಿ ಸ್ವಲ್ಪ ಮತ್ತೆಲ್ಲ ಮತ್ತೆ ಎಲ್ಲ ಹೋಗ್ಬೇಕು ನಮ್ಮ ಶಾಲೆಯಲ್ಲಿ. ಹಾಂ ಬರೋದು ತಿರ್ಗಾ ಬೆಳಿಗ್ಗೆ ಹೋಗೋದು ಡೀಸೆಲ್ ವೇಸ್ಟ್ ಅಲ್ಲ. ನೋಡಲ್ಲ 7 ಗಂಟೆಗೆ ಹತ್ತಿದೆ ಅಲ್ಲಿ. ಹಾಂ 8 ಕಾಲಕ್ಕೆ ಬಂದಿನಿ ಇದೆ ಮೆಟ್ರೋದಲ್ಲ. ಮೆಟ್ರೋದಲ್ಲಿ. ಅಲ್ಲಿಂದ ಆರ್ ವಿ ರೋಡ್ ಹಂಗೆ ಟಕ್ಕನ ಹಿಡಿದ್ಬಿಟ್ಟು ಹಂಗೆ ಸೈಲೆಂಟಾಗಿ ಬರ್ತಾ ಇರ್ಬೇಕು ಅಲ್ಲಿಗೆ. ಹಾಂ ನಾವು ಹೋಗೋ ಸ್ವಲ್ಪ ಅದು ಬರ್ಬಿಡ್ತದೆ. ಹಾಂ ಪಕ್ಕ ಟೈಮಿಂಗ್ಸ್ ಪಿಕಪ್ ಮಾಡ್ತಾನೆ. ಇದು ಒಂದೊಂದು ಇದಕ್ಕೆ ಹಾಂ 5 ನಿಮಿಷ ತಗೊಳುತ್ತೆ ಒಂದೊಂದು ಗೇಟ್ಗೆ. ಹಾಂ 1 ನಿಮಿಷ ಇಲ್ಲ, 1 ನಿಮಿಷ ಜಾಸ್ತಿ ಇಲ್ಲ, 1 ನಿಮಿಷ ಕಮ್ಮಿ ಇಲ್ಲ. ಪಕ್ಕ 5 ನಿಮಿಷಕ್ಕೆ ಹೊಸ ರೋಡಿಂದ ಬೇಡ ಇದಕ್ಕೆ ಕೊನೆಪುರ ಸಿಗ್ನಲ್ಗೆ 5 ನಿಮಿಷ ತಗೊಳ್ತದೆ. ಹಾಂ ಅಲ್ಲಿ ಆಳ್ವಿ ರೋಡಿಂದ ಇಲ್ಲಿಗೆ ಕರೆಕ್ಟಾಗಿ 8 ಗಂಟೆಗೆ ಬಂತು. 4 ಗಂಟೆಗೆ ಬಂದವನು ಇಲ್ಲಿಂದ ಹೆಬ್ಬಡಿಕ. ಹಾಂ ಆಯ್ತು 5 ನಿಮಿಷಕ್ಕೆ ಬಂದವನು ಕಾಯ್ಕ ಅಲ್ಲಿ ಇಟ್ಕೊಂಡು 2 ಸೆಕೆಂಡ್ ನಿಲ್ಸೋದು ಅವನು. ಅಷ್ಟೊಳಗಡೆ ಇಳ್ಕೊಂಡು ಜಂಪ್ ಹಾಕ್ಬೇಕು. ಹೊಸಾಗಿದೆ ಎಷ್ಟೊತ್ತಾಗಿದೆ ಬರೋಕ್ಕೆ? ಹಾಂ ಟ್ರಾಫಿಕ್ ಬರುತ್ತೆ. ಟ್ರಾಫಿಕ್ ಅಲ್ಲಿ 1 ಅವರ್ ಅಲ್ಲಿ ಇಲ್ಲಿ ಹಾಕ್ಕೊಂಡು ಇಲ್ಲಿ ಹಾಕ್ಕೊಂಡು ಇಷ್ಟೊತ್ತಲ್ಲಿ ಯಾರೇ ಕಸ ಹಾಕೋದು? ಇದು ಒಳ್ಳೆ ಬಿಸ್ನೆಸ್ ಆಯ್ತಾ ಎಕ್ಸಿಟ್ ಮೇಲೆ ಕಾಟಲ್ಲ. ಏನು ಅದೇ ತಂಗೆ ತಿಂತಾರೆ ಅವ್ರು ಮೂತ್ಗಳಿಗೆ ಇಟ್ಕೊಂಡು. ನಾನು ನೋಡಿದೆ 2-3 ಜಾಗದಲ್ಲಿ ಇವತ್ತು ಇದು ಪುರಿ ತಿಂತಾ ಇರ್ತಾರ ಮೂತ್ಗಳು ಒಂದರಿ. ನನಗೆಲ್ಲ ಇಷ್ಟ ಇಲ್ಲಪ್ಪ ಇವೆಲ್ಲ. ಏನೇ ಮಸಾಲೆ ಬೇಳೆ ಪುರಿ ಒಂದ್ಸಲ ತಿನ್ಬಿಡು ಅದಕ್ಕೆ ಎಡಿಟ್ ಆಗ್ಬಿಡ್ತಾರೆ. ಬೇಕು 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 ಮಸಾಲೆ ಬೇಳೆ ಪುರಿ ಯಾವಾಗ